ನಾವಿನ್ನೂ ಕಾಲೇಜು ಸ್ಕೂಲ್ಗೆ ಹೋಗ್ತಿದ್ದೋ ಚಿಕ್ಕವರವಾಗ. ಬಿಡದಿಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತೆ ಅಂತ ಮಾಹಿತಿ ಇತ್ತು. ಅದು ದೇವನಹಳ್ಳಿಗೆ ಹೋಯ್ತು. ಹಿಂಗೆ ಹೋರಾಟ ಮಾಡೇ 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 ಮಾಡಿ ಹಳೆ ಮೈಸೂರನ್ನ ತೀರ್ಸಿರೋದು. ಕೆಂಗೇರಿಯಿಂದ ಮೈಸೂರವರು ಓಟ್ ಹಾಕ್ಸ್ಕೊಂಡಿದ್ದೀರಾ, ಏನು ಮಾಡಿದಿರಾ ಈ ಊರಿಗೆ, ಯುವಕರಿಗೆ ಏನು ಮಾಡಿದಿರಾ, ರೈತರಿಗೆ ಏನು ಮಾಡಿದ್ರು, ಏನಾರ ಕೇಳಿದ್ರೆ ಅವನೇನು ಮಾಡ್ದ, ಇವನೇನು ಮಾಡ್ದ, ಅವನೇನು ಮಾಡ್ದ, ನೀವೇನು ಮಾಡಿದಿರಾ ಅಂತ ಹೇಳ್ತಾ ಇಲ್ವಲ್ಲ. ಹಿಂಗೆ ಹೋರಾಟ ಮಾಡೇ ಇಲ್ಲಿ ಬರಬೇಕಾದದ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅವತ್ತು ನಾವು ಚಿಕ್ಕವರು, ನಮ್ಗೆ ಗೊತ್ತಿಲ್ಲ ಬಿಡದಿಲಿ ಏರ್ಪೋರ್ಟ್ ಆಗ್ತದೆ 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 ಅಂದ್ರೆ ಆಮೇಲೆ ನೋಡಿದ್ರೆ ಇಲ್ವಂತೆ, ಅವ್ರ ಆಸ್ತಿ ಇದೆಯಂತೆ, ಇವ್ರ ಆಸ್ತಿ ಇದೆಯಂತೆ, ಅದಕ್ಕೆ ಉಳಿಸ್ಕೋಬೇಕಂತ ಯಾರ ಆಸ್ತಿ ಇತ್ತೋ ಯಾರಿಗೋ ಗೊತ್ತಿಲ್ಲಪ್ಪ, ಇಲ್ಲಂತೆ ಅಲ್ಲಂತೆ ಅಂತ ದೇವನಹಳ್ಳಿಗೆ ಹೋಯ್ತು. ಈ ಭಾಗದಲ್ಲಿ ಏರ್ಪೋರ್ಟ್ ಬಂದಿದ್ರೆ ಚಿನ್ನದ ಬೆಲೆ ಆಗೋದು ಹೋಯ್ತು. ಕೆಂಗೇರಿ ಇದು ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಇದ್ದಂಥ ಸಾಫ್ಟ್ವೇರ್ ಕಂಪ್ನಿಗಳು ಕೆಂಗೇರಿಲಿ ಬರ್ತದೆ 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 ಅಂತ ನಾವು ಕೇಳ್ತಾ ಇದ್ವಿ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಯ್ತು, ತಮಿಳ್ನಾಡಿಗೆ ಹತ್ರ ಆಯಿತು, ಕೆಂಗೇರಿನ ಹಾಳಾಯಿತು. ಈ ಭಾಗದಲ್ಲಿ ಏನು ಬಂತು? ಹಿಂಗೆ ಹೋರಾಟ ಹೋರಾಟ ಹೋರಾಟ. AI ಸಿಟಿ ಬಂದಿದ್ರೆ, ಬಿಡದಿಲ್ಲಿ AI ಸಿಟಿ ಬಂದಿದ್ರೆ ಈ ಭಾಗದ ರೈತರುಗಳು, ಒಕ್ಕಲಿಗರ ಹೆಣ್ಮಕ್ಳು, ಒಕ್ಕಲಿಗರ ರೈತರುಗಳಿಗೂ ಚಿನ್ನದ ಬೆಲೆ ಬರೋದು. ಹಾಳು ಮಾಡಿದ್ರಿ ಹೋರಾಟ ಮಾಡಿ ಮಾಡಿ. ಇವತ್ತು ಮುಖ್ಯಮಂತ್ರಿ ಹೇಳಿದರೆ ನಾನು ಯಾರ ಬಲವಂತ ಮಾಡಿ ನನಗೆ ಭೂಮಿ ಬೇಕಾಗಿಲ್ಲ ಅಂತ. ಇದನ್ನು ತಂದವ್ರು ನೀವು. ಮಾಡ್ತೀವಿ ಅಂದರೆ ಮಾಡ್ತಾಯಿಲ್ಲ. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗೋರೆ ಅಂತ ಇವತ್ತು ಕುಮಾರಣ್ಣ ಕೇಂದ್ರ ಸರ್ಕಾರದ ಜೊತೆ ಸೇರಿ DK ಶಿವಕುಮಾರ್ನ ಜೈಲಿಗೆ ಕಳಿಸ್ಬೇಕು, ಇವರ ಸ್ಪೀಡ್ಗೆ ಬ್ರೇಕ್ ಹಾಕಬೇಕು ಅಂತ ಏನೇನು ತಂತ್ರ ಕುತಂತ್ರ ಮಾಡ್ತಾವ್ರೆ ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆ. ಅವ್ರಿಗೆ DK ಶಿವಕುಮಾರ್ ಒಳ್ಳೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರನ್ನ ಏನಾದರೂ ಕುತಂತ್ರ ಮಾಡಿ ಮತ್ತೆ ಜೈಲಿಗೆ ಹಾಕಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಜೊತೆ ಸೇರಿ ತಂತ್ರ ಮಾಡ್ತಾರೋ ಮಾಹಿತಿ ನಮಗೂ ಮುಖ್ಯಮಂತ್ರಿಗಳಿಗಿದೆ. ಅದಕ್ಕೆ ಜನನೇ ಪಾಠ ಕಲಿಸ್ತಾರೆ. 24 ಗಂಟೆ ಕೆಲಸ ಮಾಡೋ ಮುಖ್ಯಮಂತ್ರಿ ರಾಜ್ಯಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ. ನೀವು 6 ಗಂಟೆಗೆ ಹೋಗಿ ಮೀಟ್ ಮಾಡ್ತಾರೆ, 12 ಗಂಟೆಗೆ ನೋಡಿ ಕೆಲಸ ಮಾಡ್ತಾ ಇರ್ತಾರೆ. ಯಾವ ರಿಯಲ್ ಎಸ್ಟೇಟ್ ಮಾಡ್ತಾರೆ? ಬಿಡದಿಲ್ಲ AI ಸಿಟಿ ಮಾಡಿದ್ರೆ DK ಶಿವಕುಮಾರ್ಗೆ ದುಡ್ಡು ಬರ್ತದ? ಮುಖ್ಯಮಂತ್ರಿಗಳಿಗೆ ದುಡ್ಡು ಬರುತ್ತಾ? ಈ ರೈತರು, ಈ ಒಕ್ಕಲಿಗರ ಶಾಪ ನಿಮಗೆ ತೊಟ್ಟದೆ ಬಿಡಲ್ಲ. ನೀವು ಹೋರಾಟ ಮಾಡಿ 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 ಕೆಲಸನೂ ಮಾಡಲ್ಲ. ಅಧಿಕಾರದಲ್ಲಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಪ್ರಾಜೆಕ್ಟ್ ತರೋಕ್ಕೂ ಬಿಡಲ್ಲ. ನೀವು ಕೈಗಾರಿಕಾ ಸಚಿವರು, ಕೈಗಾರಿಕಾ ತನ್ನಿ ಅಂದರೆ ನಾನು ಯಾಕೆ ತರಬೇಕಂದ್ರೆ, ನೀವು ರಸಗೊಬ್ಬರ ಸಚಿವರಾಗಿ ರಸಗೊಬ್ಬರ ಕೇಳ್ತೀವಿ, ಇಲ್ಲ ನೀರಾವರಿ ಸಚಿವರಾಗಿ ನೀರು ಕೇಳ್ತೀವಿ. ಆಯಿತು, ಮೇಕೆದಾಟು 5 ನಿಮಿಷಕ್ಕೆ ಮಾಡ್ತೀವಿ ಅಂದ್ರಿ. ಕೋರ್ಟ್ ಆರ್ಡರ್ ಮಾಡಿದೆ, ಮಾತಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಕೈ ಜೋಡಿಸಿ ನಮ್ಮ ಜೊತೆ. ಮೇಕೆದಾಟು ಕಟ್ಟಕ್ಕೆ ಕೈ ಜೋಡಿಸಿ ನೀರು ಅಲ್ಲಿ ನಿಂತರೆ ತಮಿಳ್ನಾಡಿಗೆ ನೀರು ಬಿಡ್ಬೋದು, ಇಲ್ಲಿರೋದನ್ನ ನಮ್ಮ ರೈತರಿಗೆ ಬಿಟ್ಕೋಬೋದು. ಅದಕ್ಕೂ ಭಾಷಣ, ಅದಕ್ಕೂ ಪ್ರೆಸ್ ಮೀಟು, ಅದಕ್ಕೂ ಬೈಯದೆ. ಏನು ನಿಮ್ಮ ಕೊಡುಗೆ ಏನೋ? ಕೊಡುಗೆ ಏನು ಅಂದರೆ ಅವನದೇನು ಕೇಳ್ರಿ, ಇವನ್ನೇನು ಕೇಳ್ರಿ, ಆ MLA ಏನು ಮಾಡೋನು ಕೇಳ್ರಿ, ಆ ಮುಖ್ಯಮಂತ್ರಿ ಏನು ಮಾಡೋನು ಕೇಳ್ರಿ. ಏನು ಬರೀ ಬೈಯೋದೇನ ನೀವು ಇರೋದು ಈ ರಾಜ್ಯದಲ್ಲಿ?